ಧರ್ಮಸ್ಥಳದಲ್ಲಿ ಇವಾಗ ಒಟ್ಟು 3 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. 3 ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಕ್ಕಿಲ್ಲ. ನೇತ್ರಾವತಿ ನದಿ ತೀರದಲ್ಲಿ ಎಷ್ಟೇ ಬಗದ್ರು ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ನಲ್ಲಿ 8 ಅಡಿ ಆಳ 15 ಅಡಿ ಅಗಲ ಆಗಿದ್ರೂ ಏನೂ ಸಿಕ್ಕಿಲ್ಲ. ಎರಡನೇ ಪಾಯಿಂಟಲ್ಲಿ 6 ಅಡಿ ಆಳ 6 ಅಡಿ ಅಗಲ ಆಗಿದ್ರೂ ಏನೂ ಸಿಕ್ಕಿಲ್ಲ. ಮೂರನೇ ಗುರುತಲ್ಲಿ 6 ಅಡಿ ಆಳ 5 ಅಡಿ ಅಗಲ ಏನೂ ಸಿಕ್ಕಿಲ್ಲ. 3 ಕಡೆನೂ ಸಿಕ್ಕಿಲ್ಲ. ನಿನ್ನೆಯಿಂದ ನಿರಂತರವಾಗಿ ಈ ಕಾರ್ಯ ನಡೀತಾ ಇದೆ. ನಿನ್ನೆ 1 ಪಾಯಿಂಟು, ಇವತ್ತು 2 ಪಾಯಿಂಟು. ಉಳಿದ ಗುರುತಿಸಿದ ಸ್ಥಳದಲ್ಲಿ ಈಗ ತಲಾಶ್ ಆಗಬೇಕಿನ್ನು. ಅಂದರೆ ಒಟ್ಟು 13 ಪಾಯಿಂಟ್ ಮಾಡಿದಾರಲ್ಲ, 13 ಪಾಯಿಂಟಲ್ಲಿ 3 ಆಗಿದೆ. ಇನ್ನೂ 10 ಪಾಯಿಂಟ್ ಇದೆ. ಅಲ್ಲೆಲ್ಲ ಹುಡುಕಬೇಕು ಇವಾಗ. ಬಟ್ ಈಗ ಸತತವಾಗಿ ಕೆಲಸ ಮಾಡಿರೋದ್ರಿಂದ ಈಗ ಬ್ರೇಕ್ ಕೊಟ್ಟಿದ್ದಾರೆ. ಬ್ರೇಕ್ನ ನಂತರ ಇನ್ನೂ ಒಂದು 2 ಅವರ್ಸ್ ಟೈಮ್ ಸಿಗುತ್ತೆ ಅವರಿಗೆ. 4 ಗಂಟೆಗೆ ಶುರು ಮಾಡಿದ್ರು 6 ಗಂಟೆ ತನಕ ಮಾಡಬಹುದು. ಮಾಡ್ತಾರಾ ಅಥವಾ ಇವತ್ತು ರೆಸ್ಟ್ ಕೊಡ್ತಾರಾ? ಯಾಕೆಂದರೆ ಆ 20 ಜನ ಗುಂಡಿ ತೊಡೋದು ತಮಾಷೆ ಮಾತಲ್ಲ. ಅಥವಾ ಬೇರೆ ಏನಾದರೂ ಸಿಬ್ಬಂದಿಗಳನ್ನ ಕರ್ಕೊಂಡು ಬರ್ತಾರಾ? ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಟೀಮು, ಮಧ್ಯಾಹ್ನದಿಂದ ಸಾಯಂಕಾಲಕ್ಕೆ ಒಂದು ಟೀಮ್, ಆ ಥರ ಏನಾದರೂ ಬೈಫರ್ಗೇಟ್ ಮಾಡ್ಕೋತಾರಾ? ಇವೆಲ್ಲವನ್ನು SIT ಅವರು ತೀರ್ಮಾನ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈ ಕೆಲಸ ವೇಗವಾಗಿ ಸಾಗಬೇಕು ಅಂತಂದರೆ 20 ಜನ ಸಾಕಾಗಲ್ಲ ಗುಂಡಿ ತೊಡೋದಕ್ಕೆ ನನ್ನ ಪ್ರಕಾರ. ಹಾಗಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನ ಏನಾದರೂ ನಿಯೋಜನೆ ಮಾಡ್ಕೋಬೋದಾ? ಈ ಕೆಲಸಕ್ಕೆ ವೇಗ ಕೊಡೋ ನಿಟ್ಟಿನಲ್ಲಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಾ ಅಂತ? ಅರವಿಂದ್, ಈಗ ಸದ್ಯದ ಮಟ್ಟಿಗೆ ಇವತ್ತು 20 ಜನರನ್ನು ಯಾರನ್ನ ಕಾರ್ಮಿಕರನ್ನು ನೇಮಕ ಮಾಡಿದರೆ ಅದೇ ಟೀಮನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಏನಾದರೂ 4ನೇ ಸ್ಥಳದಲ್ಲಿ ಹೋಗಿ ಈಗ ಉತ್ಖನನದ ಕಾರ್ಯ ಮಾಡಬೇಕಿದ್ರೆ ಅವರನ್ನೇ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಇದು ಪ್ರಾಸೆಸ್ ಇನ್ನೂ ಫಾಸ್ಟಾಗಿ ಆಗಬೇಕಿದ್ರೂ ಬೇರೆ ಬೇರೆ ಟೀಮ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರೆಸ್ಟ್ ಕೊಡಲಿಕ್ಕಾಗಿ ಇನ್ನೊಂದು ಟೀಮನ್ನು ರೆಡಿ ಮಾಡ್ಬೋದು. ಆದರೆ ಮೊದಲೇ ತೀರ್ಮಾನಿಸಿದಾಗೆ ಎಟ್ ಎ ಟೈಮ್ 3-4 ಕಡೆಗಳಲ್ಲಿ ಉತ್ಖನನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇಷ್ಟೇ, ಆತ ದೂರುದಾರನ ಸಮಕ್ಷಮದಲ್ಲಿ ಆಗಬೇಕು. ಜೊತೆಗೆ AC ಅವರಾಗಲಿ ಅಥವಾ ಇಡೀ ತಂಡ ಒಂದೇ ಕಡೆಗಳಲ್ಲಿ ಇದ್ದು ಎಲ್ಲವನ್ನ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ಒಂದಾದ ನಂತರವೇ ಇನ್ನೊಂದಕ್ಕೆ ಹೋಗುವಂಥ ತೀರ್ಮಾನಕ್ಕೆ SIT ಟೀಮು ಮತ್ತು AC ಅವರು ನಿರ್ಧಾರ ಮಾಡಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಯಾವುದೇ ಕಾರಣಕ್ಕೂ ಎಟ್ ಎ ಟೈಮಲ್ಲಿ ಮಾಡೋ ಹಾಗಿಲ್ಲ. ಜೊತೆಗೆ ಈಗ ಇಷ್ಟು 2 ಕಡೆಗಳಲ್ಲಿ ಅಗದಿರುವಂಥ ಕಾರ್ಮಿಕರಿಗೆ ಖಂಡಿತವಾಗಿ ಟಯರ್ಡ್ ಆಗಿರುತ್ತೆ. ಅಂದರೆ ನಿನ್ನೆ ಒಂದೇ ಕಡೆಗಳಲ್ಲಿ ಉತ್ಖನನ ಮಾಡಿರುವಂಥದ್ದು. ಕಾರ್ಮಿಕರು ಕೇವಲ 4 ಅಡಿಯಷ್ಟು ಮಾತ್ರ ಅಗೆಯುವ ಕೆಲಸ ಮಾಡಿದರೆ, ಆ ಬಳಿಕ ಹಿಟಾಚಿಯನ್ನು ಬಳಕೆ ಮಾಡಲಾಗಿದೆ. ಆದರೆ ಇವತ್ತು ಅರಣ್ಯ ಪ್ರದೇಶದ ಒಳಗಿನ ಆಗಿರುವಂಥ ಕಾರಣಕ್ಕಾಗಿ ಹಿಟಾಚಿ ಆಗಲಿ ಯಾವುದೇ ಯಂತ್ರೋಪಕರಣಗಳನ್ನು ತರುವಾಗಿಲ್ಲ. ಹಾಗಾಗಿ 2 ಕಡೆಗಳಲ್ಲಿ ಇವತ್ತು ಕೇವಲ ಈ 20 ಕಾರ್ಮಿಕರು ಯಾರಿದ್ರು ಅವರೇ ಅಗೆಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಯಾವುದೇ ರೆಸ್ಟ್ ಇರಲಿಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ಆರಂಭ ಆಗಿ 1 ಗಂಟೆ ಮಧ್ಯಾಹ್ನದವರೆಗೂ ಒಂದು ಕಡೆಯಲ್ಲಿ ಒಂದು ಪ್ಲೇಸನ್ನು ಅಗೆದಿರುವಂಥದ್ದು. ಆ ಬಳಿಕ 1 ಗಂಟೆಯಿಂದ ನಿರಂತರ 3 ಗಂಟೆಯವರೆಗೂ ಇನ್ನೊಂದು ಕಡೆಯಲ್ಲಿ ಉತ್ಖನನ ಮಾಡುವಂಥ ಕೆಲಸ ಮಾಡಿದ್ದಾರೆ, ಮಣ್ಣು ಅಗೆಯುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ಖಂಡಿತ ಟಯರ್ಡ್ ಆಗಿರ್ಬೋದು. ಅರಣ್ಯದ ಮಣ್ಣು ಮಳೆ ಬಂದಿರುವಂಥ ಕಾರಣಕ್ಕಾಗಿ ಸ್ವಲ್ಪ ಸಡಿಲ ಆಗಿದ್ದರೂ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ರೆಸ್ಟ್ ಕೊಡುವಂಥ ಹಿನ್ನೆಲೆಯಲ್ಲಿ ಇನ್ನೂ 4ನೇ ಪ್ಲೇಸನ್ನು ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇರುವಂಥದ್ದು. ಊಟ ಆದ ಬಳಿಕ ಅವರಿಗೆ ಸಂಪೂರ್ಣವಾಗಿ ರೆಸ್ಟ್ ಕೊಡುವಂಥ ಸಾಧ್ಯತೆಯೇ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗೆಯೇ ದೀಪಕ್ ಜೈನ್ ಮಾಹಿತಿ ಕೊಟ್ಟರು, ಅವ್ರಿಗೂ ಥ್ಯಾಂಕ್ ಯು. ನೋಡೋಣ ತೀರ್ಮಾನ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಸದ್ಯಕ್ಕಂತೂ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಸ್ಥಗಿತ ಅಂತಂದರೆ ಬ್ರೇಕ್. ಮುಂದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ. ಇನ್ನು ಪಬ್ಲಿಕ್ ಟಿವಿ ಜೊತೆ ಧರ್ಮಸ್ಥಳದ ಸ್ಥಳೀಯರು ಮಾತನಾಡಿದ್ದಾರೆ. SIT ತನಿಖೆಯಲ್ಲಿ ನಮಗೆ ನಂಬಿಕೆ ಇದೆ, ಸತ್ಯ ಹೊರಬರಲಿ, ತನಿಖೆ ಮುಗಿಯದೆ ಆರೋಪ ಮಾಡೋದು ಸರಿಯಲ್ಲ ಅಂತ ಸ್ಥಳೀಯರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸತ್ಯ ಹೊರಗೆ ಬರಬೇಕು ಅನ್ನೋದನ್ನೇ ಮುಕ್ತಕಂಠದಿಂದ ನಾವು ಕೂಡ SIT ತನಿಖೆ ಫಾರ್ಮ್ ಆದಾಗ, SIT ತಂಡ ಫಾರ್ಮ್ ಆದಾಗ ನಾವು ಮುಕ್ತಕಂಠದಿಂದ ಅದನ್ನು ಸ್ವಾಗತ ಮಾಡಿದ್ದೇವೆ. ಆದರೆ SIT ತನಿಖೆಯಾಗಿ ಈಗ ತನಿಖೆ ಆರಂಭ ಆಗಿದೆ, ನೀವೆಲ್ಲ ಇದ್ದೀರಿ, ಪ್ರತಿ ದಿವಸದ ಪ್ರಕ್ರಿಯೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತವರು ಕೂಡ ಏನು ಅದರ ಅರಿವೇ ಇಲ್ಲದೆ, ಇಲ್ಲಿ ಏನು ತನಿಖೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲದೆ ಅದ್ರ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡೋದ್ರ ಬಗ್ಗೆ ನಮಗೆ ಬೇಸರ. ನೋಡಿ, ತನಿಖೆ ಸರಿಯಾ ಈಗ STPಗೆ ಕೊಟ್ಟು ನಮಗೆಲ್ಲ ಖುಷಿಯಾಗಿದೆ. ಯಾಕೆ ಅಂತ ಹೇಳಿದರೆ ಈಗ ಸತ್ಯ ಸಂಗತಿಗಳು ಹೊರಗೆ ಬರಲಿ, ಏನು ಅಂತ ಇದ್ದರೆ ಗೊತ್ತಾದರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ದನಿಗಳಿಗೆ ಬೇಡದ ಅಪಪ್ರಚಾರವನ್ನು ಮಾಡಿಕೊಂಡು ಕಿಡಿಗೇಡಿಗಳಿದ್ದಾರೆ. ಆದ ಕಾರಣ ನಾನು ಕ್ಷೇತ್ರಕ್ಕೆ ಅಪಪ್ರಚಾರ ಬರದ ಹಾಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ನಾನು ಹೇಳ್ತೇನೆ. ನಮಗೆ ಏನಾದರೂ ಸಹ ಒಂದು SIT ಬಂದು ಒಂದು ಸರಿಯಾದ ಒಂದು ನಮಗೆ ಒಂದು ತನಿಖೆ ಆಗಬೇಕು. ಇಲ್ಲಿ ನೋಡಿ, ನಾನೊಂದು ಹೇಳ್ತೇನೆ, ಈ ಕೆಲವರು ವೃದ್ಧರು ಇದು ಪ್ರಾಯದವರು ಬಂದು ಅವರು ಕಾಲ್ಜಾರಿಯ ಇದೆಲ್ಲ ಆಗಿ ಬೀಳ್ತಾರೆ.
ಆಗ ಇಲ್ಲಿ ಆಗಲಿ ತನಿಖೆ ಆಗ್ಬೋದು ಸರ್. ತನಿಖೆ ಆಗಿ ನಮಗೆ ಸಂತೋಷ. ಯಾವ ಒಂದು ಪ್ರಾಬ್ಲಮ್ ಬರಬಾರ್ದು. ಮತ್ತೆ ನೋಡು ಎಂತ ಒಂದು ಕೇರಳದವರು ಇದ್ದಾರೆ, ಎಲ್ಲ ಇವರು ಟಿ ಅವರು ಇದ್ದಾರೆ, ಎಲ್ಲ ಇದ್ದಾರೆ. ಈಗ ನಮ್ಮ ಸ್ಟೇಟಿಗೆ ಅವ್ರು ಯಾಕೆ ಬರಬೇಕು? ನಾವು ಹೋದ್ರೆ ಅವ್ರನ್ನ ಬಿಡ್ತಾರೆ, ನಮ್ಮನ್ನು ಬಿಡ್ತಾರೆ ಅವರು. ನಾವು ಹೋಗ್ಲಿ ನೋಡ ನಾವು ನಮ್ಮನ್ನು ಬಿಡ್ತಾರೆ ಅವರು. ನಾವು ಖಾಲಿ ಚಡ್ಡಿಯಲ್ಲಿ ಬರ್ಬೇಕು, ಅಲ್ಲಿ ಹೋದರೆ ಖಾಲಿ ಚಡ್ಡಿಯಲ್ಲಿ. ಹಾಗೆಲ್ಲ ಸಂಗತಿ ನೋಡಿ, ಅಷ್ಟು ಜನ ಇದ್ದಾರೆ ಅವರು.